ನಮಸ್ಕಾರ ಗೆಳೆಯರೇ. ಭಾರತ ಮತ್ತು ಚೀನಾ ನಡುವಿನ ವ್ಯಾಪಾರ ಸಂಬಂಧಗಳಲ್ಲಿ ಒಂದು ಹೊಸ ಅಧ್ಯಾಯ ಆರಂಭವಾಗಲಿದೆ. ಇತ್ತೀಚೆಗೆ ಚೀನಾದ ರಾಯಭಾರಿಯು ಭಾರತದಿಂದ ಹೆಚ್ಚಿನ ಉತ್ಪನ್ನಗಳನ್ನು ಆಮದು ಮಾಡಿಕೊಳ್ಳಲು ಮತ್ತು ವ್ಯಾಪಾರ ಸಹಕಾರವನ್ನು ಬಲಪಡಿಸಲು ಬೀಜಿಂಗ್ ಸಿದ್ಧವಾಗಿದೆ ಅನ್ನೋದನ್ನ ಘೋಷಿಸಿದ್ದಾರೆ. ಅಮೆರಿಕ ಬುಧವಾರದಿಂದ ಹೊಸ ಟ್ಯಾರಿಫ್ ಅಂದ್ರೆ ಸುಂಕಗಳನ್ನ ಜಾರಿಗೆ ತರಲಿರುವ ಸಮಯದಲ್ಲಿ ಈ ಹೇಳಿಕೆ ಬಂದಿದ್ದು, ಈಗ ಪ್ರಶ್ನೆ ಏನು ಉದ್ಭವಿಸುತ್ತಿದೆ ಅಂದ್ರೆ, ಭಾರತ ಮತ್ತು ಚೀನಾ ನಡುವೆ ದೊಡ್ಡ ಟ್ರೇಡ್ ಡೀಲ್ ನಡೆಯಲಿದೆಯೇ ಮತ್ತು ಟ್ಯಾರಿಫ್ ನ ಕುರಿತು ಯಾವುದೇ ದೊಡ್ಡ ಆಟ ನಡೆಯಲಿದೆನಾ? ಸೊ ಗೆಳೆಯರೆ, ಈ ಪ್ರಶ್ನೆಗಳಿಗೆ ಉತ್ತರಗಳನ್ನ ಡಿಟೇಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ಅದಕ್ಕಾಗಿ ಈ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಕೊನೆವರೆಗೂ ನೋಡಿ ಹಾಗೂ ಈ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯದಿರಿ. ಭಾರತ ಮತ್ತು ಚೀನಾ ಏಷ್ಯಾದ ಎರಡು ದೊಡ್ಡ ಆರ್ಥಿಕತೆಗಳಾಗಿವೆ. ಆದರೆ 2020ರ ಗಲ್ವಾನ್ ಕಣಿವೆ ಸಂಘರ್ಷದ ನಂತರ ಎರಡು ದೇಶಗಳ ನಡುವಿನ ಸಂಬಂಧಗಳು ಗಮನಾರ್ಹವಾಗಿ ಹದಗೆಟ್ಟವು. ಆದ್ದರಿಂದ ಭಾರತವು ಚೀನಾದ ಹೂಡಿಕೆಯ ಮೇಲೆ ಕಟ್ಟುನಿಟ್ಟಿನ ನಿರ್ಬಂಧಗಳನ್ನು ವಿಧಿಸಿತ್ತು ಮತ್ತು ಅನೇಕ ಚೀನಿ ಕಂಪನಿಗಳನ್ನು ಕೂಡ ನಿಷೇಧಿಸಿತ್ತು. ಆದರೆ ಇತ್ತೀಚೆಗೆ ಚೀನಾ ಭಾರತಕ್ಕೆ ಭಾರತೀಯ ಉತ್ಪನ್ನಗಳ ಇಂಪೋರ್ಟ್ ಅನ್ನು ಹೆಚ್ಚಿಸಲು ಬಯಸುವುದಾಗಿ ಸೂಚಿಸಿದೆ. ಇದಷ್ಟೇ ಅಲ್ಲದೆ ಭಾರತೀಯ ಕಂಪನಿಗಳಿಗೆ ಚೀನಾದಲ್ಲಿ ವ್ಯಾಪಾರ ಮಾಡುವುದಕ್ಕಾಗಿ ಹೆಚ್ಚಿನ ಅವಕಾಶಗಳನ್ನು ನೀಡಲು ಬಯಸುವುದಾಗಿ ಚೀನಾ ಹೇಳಿದೆ. ಸೊ ಈಗ ನೀವು ಹೇಳ್ತಾ ಇರಬಹುದು, ಚೀನಾ ಯಾಕೆ ಹೀಗೆ ಮಾಡ್ತಾ ಇದೆ ಅಂತ. ಆಕ್ಚುಲಿ ಚೀನಾಗೆ ಅಮೆರಿಕಾದೊಂದಿಗಿನ ಈ ಟ್ರೇಡ್ ವಾರಲ್ಲಿ ಹಿನ್ನಡೆ ಆಗಬಹುದು. ಅದಕ್ಕಾಗಿ ಚೀನಾ ಭಾರತದೊಂದಿಗೆ ವ್ಯಾಪಾರಕ್ಕಾಗಿ ಹೊಸ ಅವಕಾಶಗಳನ್ನ ನೋಡ್ತಾ ಇದೆ. ಚೀನಾ ತನ್ನ ಆರ್ಥಿಕತೆಯನ್ನು ಸ್ಥಿರವಾಗಿಡಲು ಬಯಸುತ್ತಿದ್ದು ಭಾರತದೊಂದಿಗೆ ಸಹಕಾರವನ್ನು ಹೆಚ್ಚಿಸಲು ಬಯಸ್ತಾ ಇದೆ. ಇನ್ನು ಯಾವುದೇ ಅಧಿಕೃತ ಟ್ರೇಡ್ ಡೀಲ್ ನ ಬಗ್ಗೆ ಘೋಷಣೆ ಆಗಿಲ್ಲ, ಆದ್ರೂ ಇಲ್ಲಿ ಚರ್ಚಿಸಬಹುದಾದ ಕೆಲವು ಸಾಧ್ಯತೆಗಳಿವೆ. ಸೊ ಬನ್ನಿ ಈಗ ಈ ಚೀನಾ ಭಾರತದಿಂದ ಯಾವ ವಸ್ತುಗಳ ಇಂಪೋರ್ಟ್ ಅನ್ನು ಹೆಚ್ಚಿಸಬಹುದು ಅನ್ನೋದರ ಬಗ್ಗೆ ತಿಳಿದುಕೊಳ್ಳೋಣ. ಆಕ್ಚುಲಿ ಅದು IT ಮತ್ತು ಫಾರ್ಮಾ ಉತ್ಪನ್ನಗಳು, ಕೃಷಿ ಉತ್ಪನ್ನಗಳಂತಹ ಚಹಾ ಮಸಾಲೆಗಳು, ಬಾಸ್ಮತಿ ಅಕ್ಕಿ, ಟೆಕ್ಸ್ಟೈಲ್ ಮತ್ತು ಹ್ಯಾಂಡ್ಲೂಮ್ಸ್ ಪ್ರಾಡಕ್ಟ್ಸ್ಗಳು, ಆಟೋಮೊಬೈಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಗಳನ್ನ ಒಳಗೊಂಡಿದೆ. ಈಗ ಇಲ್ಲಿ ಭಾರತಕ್ಕೆ ಏನ್ ಸಿಗಬಹುದು ಅನ್ನೋದನ್ನು ಕೂಡ ತಿಳಿದುಕೊಳ್ಳೋಣ. ಆಕ್ಚುಲಿ ಭಾರತೀಯ ಕಂಪನಿಗಳು ಚೀನಾದಲ್ಲಿ ವ್ಯಾಪಾರ ಮಾಡುವುದಕ್ಕಾಗಿ ಅವಕಾಶವನ್ನ ಪಡೀತಾವೆ. ಭಾರತೀಯ ಸ್ಟಾರ್ಟ್ಅಪ್ಗಳು ಮತ್ತು ಟೆಕ್ನಾಲಜಿ ಕಂಪನಿಗಳಿಗೆ ಹೊಸ ಹೂಡಿಕೆಗಳು ಲಭ್ಯವಿರುತ್ತವೆ. ಭಾರತೀಯ ಕೈಗಾರಿಕೆಗಳು ಚೀನಾದಲ್ಲಿ ಹೆಚ್ಚಿನ ಬೆಂಬಲವನ್ನು ಕೂಡ ಪಡೆಯುತ್ತವೆ. ಹಾಗಾದ್ರೆ ಭಾರತಕ್ಕೆ ಈ ಟ್ಯಾರಿಫ್ ನ ಆಟ ಎಷ್ಟು ಪ್ರಯೋಜನಕಾರಿಯಾಗಿದೆ? ಆಕ್ಚುಲಿ ಚೀನಾದ ಈ ನಿರ್ಧಾರಕ್ಕೆ ಒಂದು ದೊಡ್ಡ ಕಾರಣ ಅಮೆರಿಕಾದ ಹೊಸ ಟ್ಯಾರಿಫ್ ಪಾಲಿಸಿಯೂ ಆಗಿರಬಹುದು. ಅಮೆರಿಕ ಭಾರತವನ್ನ ಟ್ಯಾರಿಫ್ ಕಿಂಗ್ ಮತ್ತು ಟ್ಯಾರಿಫ್ ಅನ್ನ ದುರುಪಯೋಗ ಮಾಡುವವ ಅಂತಾನೂ ಕರೆಯುತ್ತದೆ. ಈ ಅಮೆರಿಕ ಭಾರತ ಸುಂಕವನ್ನು ಕಡಿಮೆ ಮಾಡಬೇಕೆಂದು ಬಯಸ್ತಾ ಇದೆ. ಆದರೆ ಈ ಕಡೆ ಭಾರತ ತನ್ನ ಉದ್ಯಮವನ್ನ ರಕ್ಷಿಸಲು ಸುಂಕಗಳನ್ನ ಕಾರ್ಯತಂತ್ರವಾಗಿ ಬಳಸ್ತಾ ಇದೆ. ಚೀನಾ ಮತ್ತು ಅಮೆರಿಕ ನಡುವಿನ ಟ್ರೇಡ್ ವಾರ್ ಇಂದ ಭಾರತವು ಪ್ರಯೋಜನ ಪಡೆಯಬಹುದು. ಯಾಕಂದ್ರೆ ಈ ಚೀನಾ ಭಾರತದೊಂದಿಗೆ ಹೆಚ್ಚಿನ ವ್ಯಾಪಾರ ಮಾಡಲು ಒತ್ತಾಯಿಸಲ್ಪಡಬಹುದು. ಹಾಗಾದ್ರೆ ಈ ಪರಿಸ್ಥಿತಿಯ ಲಾಭವನ್ನ ಭಾರತ ಯಾವ ರೀತಿಯಲ್ಲಿ ಪಡೆದುಕೊಳ್ಳಬೇಕು? ಆಕ್ಚುಲಿ ಚೀನಾದಿಂದ ಹೂಡಿಕೆ ಹೆಚ್ಚಿಸಲು ಕಠಿಣ ನಿಯಮಗಳನ್ನು ರೂಪಿಸಬೇಕು. ಭಾರತೀಯ ಕಂಪನಿಗಳಿಗೆ ಚೀನಾದ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಅವಕಾಶಗಳನ್ನು ನೀಡಬೇಕು. ಭಾರತವು ತನ್ನ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸುವ ಮೂಲಕ ರಫ್ತುಗಳನ್ನ ಉತ್ತೇಜಿಸಬೇಕು. ಸೊ ಈಗ ಇಲ್ಲಿ ದೊಡ್ಡ ಪ್ರಶ್ನೆ ಅಂದ್ರೆ, ಭಾರತ ಈ ಚೀನಾವನ್ನ ನಂಬಬೇಕೆ ಅನ್ನೋದು. ಆಕ್ಚುಲಿ 2020ರಲ್ಲಿ ಗಡಿಯಲ್ಲಿನ ಸಂಘರ್ಷವನ್ನ ನೋಡುವುದಾದ್ರೆ ಭಾರತ ಈಗ ಜಾಗರೂಕರಾಗಿರಬೇಕು. ವ್ಯಾಪಾರ ಸಂಬಂಧಗಳನ್ನ ಬಲಪಡಿಸುತ್ತಾ ಭದ್ರತೆಯನ್ನು ಕೂಡ ಗಮನದಲ್ಲಿಟ್ಟುಕೊಳ್ಳಬೇಕು. ಭಾರತವು ತನ್ನ ಆತ್ಮನಿರ್ಭರ ಭಾರತ ಅಭಿಯಾನವನ್ನ ಗಮನದಲ್ಲಿಟ್ಟುಕೊಂಡು ಟ್ರೇಡ್ ಡೀಲ್ ಅನ್ನ ಮಾಡಿಕೊಳ್ಳಬೇಕು. ಸದ್ಯಕ್ಕೆ ಚೀನಾದ ಈ ನಡೆ ಭಾರತಕ್ಕೆ ಒಂದು ಹೊಸ ಅವಕಾಶವನ್ನ ಒದಗಿಸಬಹುದು. ಆದರೆ ಇಲ್ಲಿ ಭಾರತ ಇದನ್ನ ಬಹಳ ಎಚ್ಚರಿಕೆಯಿಂದ ನಿರ್ವಹಿಸಬೇಕಾಗ್ತದೆ. ಚೀನಾದೊಂದಿಗಿನ ವ್ಯಾಪಾರ ಸಂಬಂಧಗಳು ಭಾರತದ ಹಿತಾಸಕ್ತಿಗೆ ಅನುಗುಣವಾಗಿರುವುದನ್ನ ಸರ್ಕಾರ ಖಚಿತಪಡಿಸಿಕೊಳ್ಳಬೇಕು. ಭಾರತವು ತನ್ನ ಕೈಗಾರಿಕೆಗಳನ್ನು ರಕ್ಷಿಸಿಕೊಳ್ಳುವ ಜೊತೆಗೆ ಹೆಚ್ಚಿನ ರಫ್ತು ಮಾಡಲು ಸಾಧ್ಯವಾಗುವಂತೆ ಟಾರಿಫ್ನ ಕುರಿತು ಒಂದು ಕಾರ್ಯತಂತ್ರವನ್ನ ರೂಪಿಸಬೇಕಾಗ್ತದೆ. ಆತ್ಮನಿರ್ಭರ ಭಾರತ ಈ ವಿಷನ್ ಅನ್ನ ದುರ್ಬಲಗೊಳ್ಳುವುದಕ್ಕೆ ನಾವು ಬಿಡಬಾರದು. ಸೊ ಗೆಳೆಯರೆ, ಇದರ ಬಗ್ಗೆ ನೀವು ಏನ್ ಹೇಳ್ತೀರಿ? ಭಾರತ ಮತ್ತು ಚೀನಾ ನಡುವೆ ಯಾವುದೇ ಪ್ರಮುಖ ಟ್ರೇಡ್ ಡೀಲ್ ಆಗ್ತದೆಯೇ ಹಾಗೂ ಸುಂಕದ ಕುರಿತು ಯಾವುದೇ ದೊಡ್ಡ ಆಟ ನಡೆಯಲಿದೆನಾ? ನಿಮ್ಮ ಅಭಿಪ್ರಾಯವನ್ನ ಹೌದು ಅಥವಾ ಇಲ್ಲ ಅಂತ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ.